ಮೈಸೂರು ರಸ್ತೆಯ ಡೇಂಜರ್ ಗುಂಡಿಗೆ ಕೊನೆಗೂ ಕೂಡ ಮುಕ್ತಿ ಸಿಕ್ಕಿರುವಂಥದ್ದು. ಪಬ್ಲಿಕ್ ಟಿವಿಯ ಮತ್ತೊಂದು ರಸ್ತೆ ಗುಂಡಿಯ ಇಂಪ್ಯಾಕ್ಟ್ ಸ್ಟೋರಿ ಇದು. ಕಳೆದ ತಿಂಗಳು 23ನೇ ತಾರೀಕು ಈ ರಸ್ತೆಯಲ್ಲಿ ಸಂಚರಿಸ್ತಾ ಇದ್ದಂತಹ ಬೈಕ್ ಸವಾರರೊಬ್ಬರು ರಸ್ತೆಯಲ್ಲಿದ್ದಂತಹ ಗುಂಡಿಗೆ ಬಿದ್ದಿದ್ರು. ಅದರ ಪರಿಣಾಮ ಗಂಭೀರವಾಗಿ ಗಾಯವಾಗಿದ್ದರು. ಅವತ್ತೇ ಪಬ್ಲಿಕ್ ಟಿವಿ ಅಲ್ಲಿಯ ರಸ್ತೆಯಲ್ಲಿದ್ದಂತಹ ಗುಂಡಿಗಳ ಬಗ್ಗೆ ವರದಿಯನ್ನು ಪ್ರಸಾರ ಮಾಡಿತ್ತು. ಈಗ BBMP ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಇದು ಪಬ್ಲಿಕ್ ಟಿವಿಯ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ಬ್ಯಾಕ್ ಟು ಬ್ಯಾಕ್ ಸಾಲು ಇಂಪ್ಯಾಕ್ಟ್ ಸ್ಟೋರಿಗಳನ್ನು ಪಬ್ಲಿಕ್ ಟಿವಿ ಮಾಡ್ತಾ ಇರುವಂಥದ್ದು. ಎಲ್ಲೆಲ್ಲಿ ಬೆಂಗಳೂರಿನ ಜನರು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ, ಎಲ್ಲೆಲ್ಲಿ ರಸ್ತೆ ಗುಂಡಿಗಳು ಬಾಯಿ ತೆರೆದು ಕೂತಿದ್ದಾವೆ, ಎಲ್ಲದರ ಬಗ್ಗೆಯೂ ಕೂಡ ಪಬ್ಲಿಕ್ ಟಿವಿ ವರದಿಯನ್ನು ಪ್ರಸಾರ ಮಾಡಿತ್ತು. ಈಗ BBMP ಅಧಿಕಾರಿಗಳು ಅದನ್ನು ಮುಚ್ಚುವಂತಹ ಕೆಲಸ ಮಾಡ್ತಿದ್ದಾರೆ. ಸಿಲಿಕಾನ್ ಸಿಟಿ ಬೆಂಗಳೂರಿನ ಗುಂಡಿಗಳ ಗಂಡಾಂತರದ ಬಗ್ಗೆ ಪಬ್ಲಿಕ್ ಟಿವಿ ನಿರಂತರವಾಗಿ ವರದಿಯನ್ನ ಮಾಡ್ತು. ಸರ್ಕಾರ ಜೊತೆಗೆ BBMPಯನ್ನ ಎಚ್ಚರಿಸುವಂತ ಕೆಲಸವನ್ನ ಮಾಡ್ತು. ಅದರ ಬಿಗ್ ಇಂಪ್ಯಾಕ್ಟ್ ಇವತ್ತು ನಾವು ನಿಮಗೆ ತೋರಿಸ್ತಾ ಇದ್ದೇವೆ. ಗಮನಿಸ್ತಾ ಇದ್ದೀರಿ, ಮೈಸೂರು ರಸ್ತೆ ಏನಿದೆ ಅಂದರೆ ಮೈಸೂರಿನಿಂದ ಬೆಂಗಳೂರಿಗೆ ಬರುವಂಥ ರಸ್ತೆ ಜ್ಞಾನ ಭಾರತಿ ಸರ್ಕಲ್ನಿಂದ ಕೊಂಚ ದೂರ ಹಿಂಭಾಗ ಅಂದರೆ ಕೆಂಗೇರಿಯಿಂದ ಜ್ಞಾನ ಭಾರತಿ ಕಡೆಗೆ ಬರುವಂಥ ಮಾರ್ಗ ಮಧ್ಯದಲ್ಲಿ ಗುಂಡಿಗಳು ಸಾಕಷ್ಟು ಪ್ರಮಾಣದಲ್ಲಿ ಬಿದ್ದಿದ್ವು. ಅದು ಕೇವಲ ಗುಂಡಿಗಳಲ್ಲ, ವಾಹನ ಸವಾರರು, ಅದರಲ್ಲೂ ದ್ವಿಚಕ್ರ ವಾಹನ ಸವಾರರು ಗುಂಡಿಗಳಿಗೆ ಬಿದ್ದರೆ ಆಯವನ್ನು ತಪ್ಪಿ ರಸ್ತೆಗೆ ನೇರವಾಗಿ ಬೀಳುವಂಥ ಮಾದರಿಯಲ್ಲಿತ್ತು. ಕಂಪ್ಲೀಟಾಗಿ ರಸ್ತೆ ಉದ್ದಕ್ಕೂ ಗುಂಡಿಗಳಿದ್ವು. ಅವುಗಳ ಸುದ್ದಿಯನ್ನು ಪ್ರಸಾರವನ್ನು ಮಾಡಿತ್ತು. ಈ ಹಿಂದೆ ಅಂದರೆ ಆಗಸ್ಟ್ 23ನೇ ತಾರೀಕು ಇದೇ ರಸ್ತೆಯಲ್ಲಿ ಬರ್ತಾ ಇದ್ದಾಗ ವಾಹನ ಸವಾರರ ಒಬ್ಬ ಆಯ ತಪ್ಪಿ ನೆಲಕ್ಕೆ ಬೀಳ್ತಾರೆ. ಬಿದ್ದಂಥ ಸಂದರ್ಭದಲ್ಲಿ ಗಂಭೀರವಾದಂಥ ಗಾಯ ಆಗುತ್ತೆ. ಕಂಪ್ಲೀಟ್ ಘಟನೆ ಹಿಂಬದಿಯಲ್ಲಿ ಬರ್ತಾ ಇದ್ದಂತಹ ಕಾರ್ ಒಂದರ ಡ್ಯಾಶ್ ಕ್ಯಾಮ್ನಲ್ಲಿ ರೆಕಾರ್ಡ್ ಆಗಿರುತ್ತೆ. ಅದೇ ದಿನ ಕಂಪ್ಲೀಟಾಗಿ ಆ ಘಟನೆ ಏನಿತ್ತು ಆ ಸುದ್ದಿಯನ್ನು ಪ್ರತ್ಯಕ್ಷ ವರದಿಯ ಮುಖಾಂತರವಾಗಿ ಪಬ್ಲಿಕ್ ಟಿವಿ ಪ್ರಸಾರವನ್ನು ಮಾಡೋದ್ರ ಮುಖಾಂತರ ಜೊತೆಗೆ ಅಧಿಕಾರಿಗಳ ಗಮನಕ್ಕೆ ತರುವಂಥ ಪ್ರಯತ್ನವನ್ನು ಮಾಡಿತ್ತು. ಅದರ ಬೆನ್ನಲ್ಲೇ ಈಗ ಎಚ್ಚೆತ್ತುಕೊಂಡಿರುವಂಥ BBMP ಅಧಿಕಾರಿಗಳು ಆ ರಸ್ತೆಗೆ ಕೊನೆಗೂ ಡಾಂಬರನ್ನು ಹಾಕುವಂಥ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ವಾಹನಗಳೆಲ್ಲವೂ ಕೂಡ ಇಷ್ಟು ಆರಾಮಾಗಿ ಈ ರಸ್ತೆಯಲ್ಲಿ ಓಡಾಟವನ್ನು ಮಾಡ್ತಾ ಇದೆ. ಇದಕ್ಕೂ ಮುಂಚೆ ಆಗಸ್ಟ್ 23ನೇ ತಾರೀಕು ಆ ಘಟನೆ ಆಯ್ತಲ್ಲ, ಆ ದಿನ ನೀವು ಈ ರಸ್ತೆಯನ್ನು ನೋಡಿದರೆ ನಿಜಕ್ಕೂ ಒಂದು ರೀತಿ ಆತಂಕ ಆಗ್ತಾ ಇತ್ತು. ಯಾಕಂದರೆ ಮೈಸೂರು ಎಕ್ಸ್ಪ್ರೆಸ್ ವೇಯಿಂದ ಬಂದು ಕನೆಕ್ಟ್ ಆಗುವಂಥ ರಸ್ತೆ, ವೇಗವಾಗಿ ಬರ್ತಾ ಇದ್ದಂಥವರು ಇಲ್ಲಿರುವಂತಹ ಗುಂಡಿಗಳನ್ನು ಕಂಟ್ರೋಲ್ ಮಾಡೋದಕ್ಕಾಗದೆ ಬೈಕ್ ಸವಾರರು ಬೀಳ್ತಾ ಇದ್ರೆ ಮತ್ತೊಂದಷ್ಟು ದೊಡ್ಡ ವಾಹನಗಳು ಅದನ್ನು ಆ ಗುಂಡಿಯನ್ನು ತಪ್ಪಿಸೋದಕ್ಕೆ ಹೋಗಿ ಅಕ್ಕಪಕ್ಕದ ವಾಹನಗಳಿಗೆ ಗುದ್ದುತ್ತಾ ಇದ್ದಂಥದ್ದು ಕೂಡ ಈ ಭಾಗದಲ್ಲಿ ಸಾಮಾನ್ಯವಾಗಿ ಆಗ್ತಾ ಇತ್ತು. ಸದ್ಯ ಇದರ ಕಂಪ್ಲೀಟ್ ವರದಿಯನ್ನು ಬಿಚ್ಚಿಡುವ ಮುಖಾಂತರವಾಗಿ ಅಧಿಕಾರಿಗಳನ್ನು ಎಚ್ಚರಿಸುವಂಥ ಕೆಲಸವನ್ನು ಮಾಡಿದಂತಹ ಪರಿಣಾಮ ಇವತ್ತು ಈ ಭಾಗದ ಗುಂಡಿ ಇದ್ದಂಥ ರಸ್ತೆಗಳಿಗೆ ಕೊನೆಗೂ ಕೂಡ ಡಾಂಬರನ್ನು ಹಾಕುವಂಥ ಕೆಲಸವನ್ನು ಮಾಡಿದೆ. ಹಿಡಿದ ಹಠವನ್ನು ಬಿಡದೆ ಪಬ್ಲಿಕ್ ಟಿವಿ ಅಧಿಕಾರಿಗಳ ಬೆನ್ನು ಬಿದ್ದು ಸರ್ಕಾರವನ್ನು ಕಿವಿ ಹಿಂಡುವ ಮುಖಾಂತರವಾಗಿ ಆಗಿದ್ದಂಥ ಅಪಾಯಗಳನ್ನು ತೆರೆದಿಡುವ ಮುಖಾಂತರವಾಗಿ ಅದರ ಸಮಸ್ಯೆಗಳನ್ನು ಪರಿಹಾರ ಮಾಡುವಂಥ ಕೆಲಸವನ್ನು ಮಾಡಿ ಇವತ್ತು ಈ ಗುಂಡಿ ಮುಚ್ಚುವಂಥ ಕೆಲಸವನ್ನು ಕೂಡ ಮಾಡಿದೆ. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ರಾಘು ಮರಿಸ್ವಾಮಿ, ಪಬ್ಲಿಕ್ ಟಿವಿ, ಬೆಂಗಳೂರು.